ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗುರುಗಳೇ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಕಾರವಾರ ಡಿಸ್ಟಿಕ್ ಯಲ್ಲಾಪುರ ತಾಲೂಕಿಂದ ಮಾತಾಡ್ತಿದ್ದೇನೆ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಹೆಸರು ವೀಣಾ ಅಂತ ಹೇಳಿ. ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹೇಳಿ. ಯಾಕೆ ಇವಾಗ ಏನ್ ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೆಲಸ ಕೈಗೂಡೋದೇ ಇಲ್ಲ. ನಂದು ಡೇಟ್ ಆಫ್ ಬರ್ತ್ ಇದೆ 14ನೇ ತಾರೀಕು 8ನೇ ತಿಂಗಳ. ಓಕೆ, 1989. 89? ಹಾ, 89. ಓಕೆ, ಹುಟ್ಟಿದ ಟೈಮು? ಹುಟ್ಟಿದ ಟೈಮು ಬೆಳಗ್ಗೆ 12 ಗಂಟೆ, ಸೋಮವಾರ. 12 ಗಂಟೆ. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಗಳಿದ್ದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ನಾನು ಒಂದು ಬೇಕರಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಸ್ವಲ್ಪ ಜೋರಾಗಿ ಮಾತನಾಡಿ. ಬೇಕರಿ ಕೆಲ್ಸಕ್ಕೆ ಹೋಗ್ತಿದ್ದೆ ಗುರುಜಿ. ಪೂರ್ವಾಷಾಢ ಧನುಸ್ ರಾಶಿನಮ್ಮ ನಿಮ್ಮದು? ಪೂರ್ವಾಷಾಢ ಧನುಷ್ಯ ರಾಶಿ ಸರ್ ಗುರುಜಿ. ಅಲ್ವಾ? ಮದುವೆ ಆಗಿದ್ದುಂಟಾ? ಮದುವೆ ಆಗಿ ಒಂದು ಮಗು ಇದೆ, ಮನೆಯವರು ತೀರ್ಕೊಂಡಿದ್ದಾರೆ. ಒಂದು ಮಗು ಸಮಸ್ಯೆ ಆಯ್ತಾ? ಇಲ್ಲ, ಒಂದು ಮಗು ಇದೆ, ಹೆಣ್ಣು ಮಗು ಇದ್ದಾಳೆ. ಒಂದು ಹೆಣ್ಣು ಮಗು ಇದೆಯಮ್ಮ, ಅದಕ್ಕೆ ಮುಂಚೆನೂ ಅದಾದ್ಮೇಲೆ ಸಮಸ್ಯೆ ಆಗಿದ್ದು? ಇಲ್ಲ, ಒಂದು ಮಗು ಸಮಸ್ಯೆ ಆಗಿಲ್ಲ? ಒಂದು ಮಗು ಸಮಸ್ಯೆ ಆಗಿಲ್ಲ ಗುರುಜಿ. ಒಂದೇ ಮಗು ಇರೋದು ನನಗೆ. ನಮ್ಮ ಮನೆಯವರು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದಾರೆ. ಹೌದಮ್ಮ, ಯಾಕೆಂದ್ರೆ ಪಂಚಮದಲ್ಲಿ ರಾಹು ಇದ್ದಿದ್ರಿಂದ 2 ತಿಂಗಳ 10 ದಿನಕ್ಕೂ ಒಂದು ಮಗು ಗರ್ಭದಲ್ಲಿ ಹೋಯ್ತಾ? ಇಲ್ಲ, ಹೋಗಿದೆ ಗುರುಜಿ. ಮತ್ತೆ ಇಲ್ಲ ಅಂತಿರಲ್ಲಮ್ಮ. ಒಂದು ಹೋಗಿದೆ, ಆದ್ರೆ ಹೋಗಿದ್ಯಾ ಇಲ್ವಾ? ಹೋಗಿದೆ. ಮತ್ತಿಲ್ಲ ಅಂತ ಇದ್ದೀರಲ್ಲ? ಒಂದು ಫಸ್ಟಿಗೆ ಹೋಗಿದೆ, ಆದ್ರೆ ಅದು ಗೊತ್ತಾಗ್ಲಿಲ್ಲ ನಮ್ಗೆ ಹೋಗಿದೆ. ನಿಮಗೆ ಗೊತ್ತಾಗಿಲ್ಲ ಅಂತೇಳಿ ಇಲ್ಲ ಅಂತ ಯಾಕೆ ಹೇಳ್ತೀರಾ? ಮನೆ ಬದಲಾಯಿಸಿದ್ರಾ? ಇಲ್ಲ, ನಮ್ಮ ಮನೆ ಬದಲಾಯಿಸಿದ್ರಾ? ಉದ್ಯೋಗ ಬದಲಾಯಿಸಿದ್ರಾ? ಉದ್ಯೋಗ ಬದಲಾವಣೆ ಆಗಿದೆ. ನನಗೆ ಕೆಲಸ ಇಲ್ಲ ಇವಾಗ. ಎಲ್ಲಿಲ್ಲ ಶತ್ರುಗಳು? ಎಲ್ಲ ಕಡೆ ಶತ್ರುಗಳಿದಾರಮ್ಮ, ಎಲ್ಲ ಕಡೆ ರಾಜಕೀಯ ಇದೆ. ಮನಸ್ಸನ್ನು ನೋಡಿ, ಆಚೆ ಕಡೆ ಹೋದಾಗ ಗಟ್ಟಿಯಾಗಿ ಇಟ್ಕೋಬೇಕು. ಎಲ್ಲರದ್ದು ಇದೇ ಸಮಸ್ಯೆ. ನೋಡಿ ತಾಯಿ, ನಿಮಗೆ ಪರಿಹಾರವನ್ನು ಮೊದಲು ಹೇಳ್ಬಿಡ್ತೀನಿ ನೋಡಿ. 12ನೇ ಮನೇಲಿ ಶುಕ್ರ ಇದ್ದು ಪಂಚಮದಲ್ಲಿ ರಾಹು ಇದ್ದರೆ ವೈಧವ್ಯ ಯೋಗ ಪೀಡಿತ. ವೈಧವ್ಯ ಯೋಗ ಇತ್ತು, ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ. ನೀವು ದಯವಿಟ್ಟು ಮನಸ್ಸಿಗೆ ಹಾಕ್ಕೋಬೇಡಿ. ಧೈರ್ಯಂ ಸರ್ವತ್ರ ಸಾಧನಂ. ಬೇರೆ ಕಡೆ ಕೆಲಸ ಖಂಡಿತ ನೋಡಿ. ನೀವು ಮಾಡಬೇಕದ್ದಿಷ್ಟೇ ತಾಯಿ, ಆ ಮಗುವಿನ ಜೀವನನ ಚೆನ್ನಾಗಿ ಮಾಡಿ, ಒಳ್ಳೆಯ ವಿದ್ಯಾಭ್ಯಾಸ ಕೊಡಿ. ಅದಕ್ಕೆ ಶಕ್ತಿ ಬರಬೇಕಂದ್ರೆ ಮೊದಲು ನೀವು ಧೈರ್ಯ ತಗೋಬೇಕು. 2ನೇ ವಿಚಾರ ಬಂದು ನೋಡಿ, ನಿಮಗೆ ಇವಾಗ ಅರ್ಧಾಷ್ಟಮ ಶನಿ ನಡೀತಾ ಇದೆ 4ರಲ್ಲಿ. ಈ 4ರಲ್ಲಿ ಶನಿ ಇದ್ದಾಗ ಏನು ತಪ್ಪಿಲ್ಲದೆ ಅಪವಾದ ಮಾಡಿ ಕೆಲಸ ಬಿಡಿಸ್ತಾರೆ ನಿಮ್ಮನ್ನು. ನೀವು ಮತ್ತೆ ಇನ್ನೊಂದು ಕಡೆ ಕೆಲಸ ಸೇರಿಕೊಂಡ್ರು ಅದೇ ಆಗುತ್ತೆ. ಅದಕ್ಕೆ ಹೇಳಿದೆ, ರಾಜಕೀಯ ಇಲ್ಲ, ಜಾಗ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಬನ್ನಿ ವೃಕ್ಷಕ್ಕಾಗಲಿ ಅಥವಾ ಅರಳಿ ವೃಕ್ಷಕ್ಕಾಗಲಿ, ನೀವು ನನಗೆ ಗಂಡ ಇಲ್ಲ, ನಾನು ಹೆಂಗೆ ಹೋಗಿ ಪೂಜೆ ಮಾಡಲಿ ಗುರುಗಳೇ? ಖಂಡಿತವಲ್ಲ, ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ದಯವಿಟ್ಟು ನೀವು ಹೋಗಿ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ, 9 ಪ್ರದಕ್ಷಿಣೆಯನ್ನು ಭಾನುವಾರ ಮಾಡ್ಕೊಂಡು ಬನ್ನಿ ತಾಯಿ. ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ, ಅರ್ಧಾಷ್ಟಮ ಶನಿದೋಷವೂ ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಗುರುಗಳೀಗ ಪಿತೃಶಾಪ ಇದ್ರೂ ಕೂಡ ಲಕ್ಷ್ಮಿ ಒಲಿಯುತ್ತಾ? ಯಾಕೆ ಬರುತ್ತೆ ಪಿತೃಶಾಪ? ಅದಿದ್ರೆ ಹೇಗೆ ಅಂತ. ಈಗ ಕೆಲವರು ಒಂದು 500 ಕೋಟಿನೋ 1000 ಕೋಟಿನೋ ಆಸ್ತಿ ಇರುತ್ತೆ ಕೆಲವರಿಗೆ. ಅವ್ರಿಗೆ ಏನಾಗಿರುತ್ತೆ ಅಂದರೆ, ಬರೀ ಕೋರ್ಟು ಕೇಸು ಸ್ಟೇಷನ್ ಅಂತಲೇ ಅಲಿತಾ ಇರ್ತಾರೆ. ನೋಡಿದ್ರೆ ಭಾರಿ ಆಸ್ತಿ ಇರುತ್ತೆ. ಆದರೆ ಈ ಪಿತೃಶಾಪ ಇದ್ದಾಗ ಕೂಡ ಏನಾಗುತ್ತೆ ಅಂದರೆ, ತಾತ ಮುತ್ತಾತಂದ್ರೆ ಆಸ್ತಿ ಎಷ್ಟೇ ಇದ್ದರೂ ಅವ್ರ ತಂದೆ ಏನು ಮಾಡಿರ್ತಾರೆ, ಒಂದು 8,000 ಬಾಡಿಗೆ ಮನೇಲಿ ಇರ್ತಾರೆ. ಒಂದು ತಿನ್ನೋಕೆ ಕೂಡ ಕಷ್ಟ ಇರುತ್ತೆ ಅವರಿಗೆ. ಇದಕ್ಕೂ ಅದಕ್ಕೆ ಏನಪ್ಪ ಸಂಬಂಧ ಅಂತಂದರೆ, ಮಾತುಲ ಶಾಪ ಅಂತಾರೆ. ಮಾತುಲ ಶಾಪ ಅಂದರೆ ಸ್ತ್ರೀ ಅಂದರೆ ಯಾರು? ಷಷ್ಠಸ್ಥಾನದಲ್ಲಿ ಶುಕ್ರನಿದ್ದಾಗ, ಯಾರ ಜಾತಕದಲ್ಲಿ 6ನೇ ಮನೆ ಶುಕ್ರ ಇದ್ದರೆ ಅವ್ರಿಗೇನಾಗತ್ತೆ ಅಂದರೆ, ಆ ಮನೆಯಲ್ಲಿ ದುಡ್ಡು ನಿಲ್ಲಲ್ಲ, ಆ ಮನೆಯಲ್ಲಿ ಸಾಲಬಾಧೆಯಾಗತ್ತೆ. ಅದಕ್ಕೆ ಈ 7.5 ಬಂದಾಗ ಮನೆಯಲ್ಲಿ ಯಾರು ಒಳ್ಳೆಯ ಟೈಮ್ ಇದೆಯೋ ನೋಡಿಕೊಂಡು ಆವಾಗ ನೀವು ಖಂಡಿತ ಮನೆಗಾಗಲಿ ವಾಹನಕ್ಕಾಗಲಿ ಪ್ರಯತ್ನ ಪಡಬೇಕು. ಗುರುಳೆ, ಪಿತೃಶಾಪಕ್ಕೂ ಈ ದುಡ್ಡಿಗೆ ಏನಪ್ಪ ಸಂಬಂಧ ಅಂತಂದರೆ, ಕೆಲವು ಕಾರ್ಯಗಳಿಗೆ ಹೋಗಿರ್ತಾರೆ, ಅವ್ರ ಕಾರ್ಯಗಳನ್ನು ಮಾಡಿರಲ್ಲ, ಬಿಟ್ಬಿಟ್ಟಿರ್ತಾರೆ. ಯಾವುದೋ ಒಂದು ಮಾತಿಗೆ ದ್ವೇಷ ಕಟ್ಕೊಂಡು ಬಿಟ್ಬಿಟ್ಟಿರ್ತೀರ. ಇಂಥ ಸಂದರ್ಭದಲ್ಲಿ ಅಕ್ಕ ತಂಗಿರಿಗೆ ಆಸ್ತಿ ಕೊಡದೆ ಮೋಸ ಮಾಡಿಬಿಟ್ಟಿರ್ತಾರೆ. ನಂತರ ಮನೆಯಲ್ಲಿ ಕೆಲವರು ದ್ವೇಷಕ್ಕೋಸ್ಕರ ಒಂದು ಫೋಟೋನೂ ಹಾಕಿರಲ್ಲ ತಂದೆ ತಾಯಿದು, ಅವ್ರ ಸ್ಮರಣೆನೂ ಮಾಡಲ್ಲ ಕೆಲವರು ದ್ವೇಷಕ್ಕೆ. ಇನ್ನು ಕೆಲವರು ನಮ್ಮ ತಂದೆ ತಾಯಿ ಏನೂ ಆಸ್ತಿ ಮಾಡಿಲ್ಲ ಅಂತ ಅವ್ರ ಕಾರ್ಯಗಳೇ ಮಾಡಲ್ಲ ಕೆಲವರು.
ಅಂಥವ್ರಿಗೆಲ್ಲ ಉತ್ತರ ಏನಪ್ಪ ಅಂತಂದರೆ ಮುಂದಿನ ವಂಶಜರು ಏನಾಗುತ್ತೆ ಅಂದರೆ ಆ ವಂಶದಲ್ಲಿ ಈ ಅಷ್ಟದಾರಿದ್ರ್ಯಗಳು ಕಾಡಿಸುತ್ತಂತೆ, ಅಷ್ಟದಾರಿದ್ರ್ಯಗಳು. ಹಾಗಾಗಿ ಪಿತೃಗಳಿಗಾಗಲಿ ಹೋದಂಥ ತಂದೆ ತಾಯಿಗಳಿಗಾಗಲಿ ಮೃತ ಜೀವಿಗಳಿಗೆ ಮಾಡಲಿಲ್ಲ ಅಂತಂದಾಗ ಕೂಡ ಸಾವಿರಾರು ಕೋಟಿ ಆಸ್ತಿ ಇದ್ದರೂ ನೀರಲ್ಲಿ ಹೋಮ ಮಾಡ್ದಂಗೆ ₹1 ತಿನ್ನಕ್ಕೆ ಸಿಗಲ್ಲ. ಅದೂ ಕಾರಣ ಆಗುತ್ತೆ ಲಕ್ಷ್ಮಿಗೆ. ಆದ್ದರಿಂದ ಯಾರಾದರೂ ಮಾತಾಪಿತೃಗಳ ಕಾರ್ಯಗಳನ್ನು ಬಿಟ್ಟಿದ್ರೂ ಕೂಡ ಅಲಕ್ಷ್ಮಿ ಉಂಟಾಗುತ್ತೆ. ಹಾಗಾಗಿ ಅವ್ರ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾರೆ. ಹಾಗೆಯೇ ಮನೆಯ ವಾಸ್ತುವಿನಲ್ಲಿ ಯಾರು ಈ ದೇವಮೂಲೆಯನ್ನು ಅಂದರೆ ಈಸ್ಟಲ್ಲೇ ಮನೆಯ ವಾಸ್ತು ಈಸ್ಟ್ ಕಾರ್ನರಲ್ಲಿ ಅಂದರೆ ಈಶಾನ್ಯ ಮೂಲೆಯಲ್ಲಿ ಕೆಲವರು ಈ ತಪ್ಪುಗಳನ್ನು ಮಾಡಿರ್ತಾರೆ. ಕೆಲವರು ಮೇಲೆ ಸಂಪು ಕಟ್ತಕ್ಕಂಥದ್ದು, ಆಮೇಲೆ ಗೇಟನ್ನು ಎರಡೆರಡು ಇಟ್ಕೊತಾರೆ. ಕೆಲವರು ವಿಚಿತ್ರವಾಗಿ ಪೂರ್ವಕ್ಕೊಂದು ಗೇಟು ಉತ್ತರಕ್ಕೊಂದು ಗೇಟ್ ಇಟ್ಕೊತಾರೆ. ಹಿಂಗೆ ಕೆಲವ್ರು ಏನು ಮಾಡ್ತಾರೆ, ಮನೆ ಕಟ್ಟಕ್ಕೆ ಶುರು ಮಾಡಿಬಿಟ್ಟು ದೊಡ್ಡ ದೊಡ್ಡ ಆಲಬ್ರಿಕ್ಸ್ ತಂದುಬಿಟ್ಟು ದೇವಮೂಲೆಯಲ್ಲೇ ಸುರಿದು ಬಿಟ್ಟಿರ್ತಾರೆ. ಇಂಥವು ಮಾಡಿದಾಗ ಮನೆ ಕಟ್ಟೋಕ್ಕೆ ದುಡ್ಡೇ ಸಿಗೋಲ್ಲ. ₹1 ಲೋನ್ಗೆ ಹಾಕಿದ್ರೆ ಲೋನ್ ಆಗೋಲ್ಲ, ಸಾಲ ಕೇಳೋದು ಸಾಲನೂ ಸಿಗೋಲ್ಲ. ಯಾಕಪ್ಪ ಅಂತಂದರೆ ಯಾರು ದೇವಮೂಲೆಯನ್ನು ಕೆಡಿಸ್ಕೊಂಡು ಈಶಾನ್ಯ ಮೂಲೆ ಕೆಡಿಸ್ಕೊಂಡು ಕೂತಿರ್ತೀರ ಆ ಮನೇಲಿ ಖಂಡಿತವಾಗ್ಲೂ ನಿಲ್ಲಿಸಲ್ಲ. ಕೆಲವ್ರು ಏನು ಮಾಡ್ತಾರೆ, ಇಷ್ಟು ದೊಡ್ಡ ತುಳಸಿ ಕಟ್ಟೆ ಮನೇಲಿ ಮಾರ್ಬಲ್ದು ಮಾಡಿಬಿಟ್ಟು ಅಲ್ಲೇ ಎಕ್ಸಾಕ್ಟಾಗಿ ಅಲ್ಲೇ ಇಟ್ಬಿಟ್ಟಿರ್ತಾರೆ. ಅಂಥ ಆ ಮನೇಲಿ ಎಲ್ಲವೂ ಇರುತ್ತೆ, ಆದರೆ ನಿತ್ಯ ಗೋಳಿರುತ್ತೆ ಆ ಮನೆಯಲ್ಲಿ. ಅದಕ್ಕೆ ದೇವಮೂಲೆಯನ್ನು ಶುಭ್ರವಾಗಿಟ್ಕೋಬೇಕು. ಮನೆ ಈಚೆ ಕಡೆ ಮುಳ್ಳಿನ ಗಿಡಗಳನ್ನು ಮನೆ ಮುಂದೆ ಹಾಕಬಾರ್ದು. ಕೆಲವರು ಸ್ಟೈಲ್ಗೆ, ಕೆಲವರು ಇನ್ನೇನೋ ತೋರಿಸ್ಕೊಳ್ಳೋಕೆ ನಾವೆಲ್ಲೋ ಫಾರಿನಿಂದ ಉದುರು ಬಿಟ್ಟಿದ್ವಿ ಅನ್ನೋದಕ್ಕೆ ಪಾಪಾಸ್ ಕಳ್ಳಿ ಅಂತೆ, ರೋಸ್ ಗಿಡಗಳಂತೆ ಇವೆಲ್ಲ ಹಾಕ್ಕೊತಾರೆ ವಿಚಿತ್ರವಾದ್ದು. ಅದಾದ ವಾಸ್ತು ಗಿಡ ಅಂತ ಬೇರೆ ಇಟ್ಕೊತಾರೆ, ವಾಸ್ತು ಗಿಡ ಅಂತ. ಅದು ಮುಳ್ಳುಗಳಿರುತ್ತೆ. ಅಂಥವು ಯಾರ ಮನೇಲಿ ಇಟ್ಕೊತೀರಾ ಆ ಮನೇಲಿ ಖಂಡಿತವಾಗ್ಲೂ ಕೂಡ ದುಡ್ದಂಥ ಹಣ ₹1 ಇರಲ್ಲ. ಆ ಕಾರಣದಿಂದ ಮನೆಯ ವಾಸ್ತು ಕೂಡ ಮುಖ್ಯ ಆಗುತ್ತೆ.